ನಿಂದನೂ ಕೂಡ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ನಿರಂತರವಾಗಿ ಪಾದಯಾತ್ರೆಗಳಿಗೆ ಮತ್ತು ಕಾರ್ಯಕರ್ತರ ಉತ್ಸಾಹವನ್ನು ತುಂಬುತ್ತಾ ಬಂದಂಥ ಸುನೀಲ್ ಕುಮಾರ್ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರ ಹತ್ರ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾರೆ. ಸರ್ ಸರ್ ಈಗ ವೇದಿಕೆ ಮೇಲೆ ಟೋಟಲಾಗಿ ಎಷ್ಟು ವ್ಯವಸ್ಥೆ ಆಗಿದೆ, ಎಷ್ಟು ಆಸನಗಳ ವ್ಯವಸ್ಥೆ ಆಗಿದೆ, ಮತ್ತು ಇವತ್ತಿನ ಹೈಲೈಟ್ಸ್ ಏನು ಅಂತ ಇಟ್ಕೊಂಡಿದ್ದೀರಿ ಇವತ್ತು? ಯಾಕೆಂದರೆ ದೋಸ್ತಿಗಳು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅದು ಹಳೆ ಮೈಸೂರು ಭಾಗದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಇವತ್ತಿನ ವೇದಿಕೆ ಹೈಲೈಟ್ಸ್ ಏನು? ಎಲ್ಲ ನಮ್ಮ ಎರಡೂ ಪಕ್ಷದ ಎಲ್ಲ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಸಂಸದರಿಗೆ ಕೂತ್ಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶವನ್ನು ಇಲ್ಲಿ ಕಲ್ಪಿಸಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ನಾವೆಲ್ಲ ಪೂರ್ಣಗೊಳಿಸಿದೆ. ಸುಮಾರು 11-11:30 ಅಷ್ಟೊತ್ತಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದೆ. ನಿನ್ನೆ ರಾತ್ರಿ ಅಕಾಲಿಕವಾಗಿ ಬಿದ್ದಂಥ ಮಳೆಯ ಕಾರಣಕ್ಕೆ ಒಂದು ಸ್ವಲ್ಪ ನಮಗೆ ತೊಂದರೆ ಆಗಿದೆ ಇಲ್ಲಿ ಅಲ್ಲಲ್ಲಿ. ಆದರೂ ನಮ್ಮ ಕಾರ್ಯಕರ್ತರದ್ದು ಎಲ್ಲದನ್ನು ಕೂಡ ಸುಧಾರಿಸಿಕೊಂಡು ವ್ಯವಸ್ಥೆಯನ್ನು ಸುಧಾರಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಎಷ್ಟು ವೇದಿಕೆ ಇದು ಆಸನಗಳ ವ್ಯವಸ್ಥೆ ಎಷ್ಟಾಗಿದೆ? ಹೆಚ್ಚು ಜನ ಈ ಪೆಂಡಾಲ್ನೊಳಗೆ ಸೇರಿಕೊಳ್ಳಲಿಕ್ಕೆ ಅವಕಾಶಗಳಿದೆ. ಇನ್ನು ಅದಕ್ಕಿಂತ ಅಧಿಕ ಬಂದರೆ ನಿಧಾನವಾಗಿ ಅದನ್ನು ಸಂಭಾಳಿಸಬೇಕು ಅನ್ನುವಂಥದ್ದಕ್ಕೂ ಕೂಡ ನಾವು ಸ್ವಯಂ ಸೇವಕರನಿಗಾಗಲೇ ನಿಗದಿ ಮಾಡಿಕೊಂಡಿದ್ದೇವೆ. ಒಟ್ಟಾರೆ ಈ ಸಮಾವೇಶದಲ್ಲಿ ಮತ್ತು ಈ ಪಾದಯಾತ್ರೆಯ ಉದ್ದೇಶ ಈ ತನಿಖೆಯನ್ನು ಹಗರಣಗಳ ಸರ್ಕಾರ ಅಂತ ಏನು ನಾವು ಕರೆದಿದ್ದೇವೆ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇದೆರಡನ್ನೂ ಕೂಡ CBI ತನಿಖೆಗೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಬಹುಶಃ ಈ ಸಮಾವೇಶ ನಮ್ಮೆಲ್ಲ ಈ ಆಗ್ರಹಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತೆ ಅಂತ ನಾನು ಅನ್ಕೊಂಡೆ. ಕಾಂಗ್ರೆಸ್ನವ್ರದ್ದು ಒಂದೇ ವೇದಿಕೆ, ಇವತ್ತು BJP ಮತ್ತು ದೋಸ್ತಿ JDSನವ್ರದ್ದು ಒಂದೇ ವೇದಿಕೆ, ಒಂದೇ ಮೈದಾನ, ಅಂದರೆ ಎಲ್ಲವೂ ಕೂಡ ಒಂದೇ. ಆದರೆ ಸತ್ಯವನ್ನು ಮತ್ತು ಸುಳ್ಳನ್ನು ಇಲ್ಲಿ ಇವೆರಡರ ಮಧ್ಯೆ ನಡೆಯತಕ್ಕಂಥ ಸಮರದಲ್ಲಿ ನೀವು ಸತ್ಯವನ್ನು ಯಾವ ರೀತಿ ಬಿಚ್ಚಿಡ್ತೀರಿ ಅಂತ ಜನರ ಮುಂದೆ ಇವತ್ತಿನ ವೇದಿಕೆಯಲ್ಲಿ? ನೋಡಿ, ನಾವು ಇದನ್ನು ನಾನು ಮೊದಲನೇ ದಿನನೇ ಹೇಳಿದ್ದೆ, ಈ ಪಾದಯಾತ್ರೆ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು ಅಂತ ಕೇಳಿದರೆ, ಸದನದಲ್ಲಿ ಇದಕ್ಕೆ ಉತ್ತರವನ್ನು ಕೊಡದಲೇ ಮುಖ್ಯಮಂತ್ರಿಗಳು ಓಡಿ ಹೋಗಿದ್ದರಿಂದ ನಮಗೆ ಈ ಪಾದಯಾತ್ರೆ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ನಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದರೆ ನಾವು ಪಾದಯಾತ್ರೆಯನ್ನು ಮಾಡುವಂಥ ಪ್ರಮೇಯ ಉದ್ಭವ ಆಗ್ತಿರಲಿಲ್ಲ. ಎರಡನೇದು, ನಾವು ಇಡೀ ಪಾದಯಾತ್ರೆ ಉದ್ದಗಲಗಳಲ್ಲಿ ಈ ಸರ್ಕಾರ ಮಾಡಿದಂಥ ಹಗರಣಗಳನ್ನು ಹೇಳ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯ ಇವತ್ತು ತಾನೇನು ಮಾಡಿಲ್ಲ ಅಂತೇಳಿ ಒಂದು ಸರ್ಕಾರ ಪ್ರತಿಭಟನೆಗೆ ಇಳಿದಿರೋದನ್ನೆಲ್ಲರೂ ನೋಡಿದೀವ. ಒಂದು ಸರ್ಕಾರ ಆಡಳಿತವನ್ನು ನಡೆಸಬೇಕು, ಸರ್ಕಾರ ವಿಧಾನಸೌಧದಲ್ಲಿ ಕೂತ್ಕೊಂಡು ವ್ಯವಸ್ಥೆಯನ್ನು ಗಮನಿಸಬೇಕು. ಇಡೀ ಮಂತ್ರಿಮಂಡಲ ಕಳೆದ 1 ವಾರದಿಂದ ನಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತಂದರೆ ನಮ್ಮ ಪ್ರತಿಭಟನೆಗೆ ಎಷ್ಟು ಭಯಭೀತರಾಗಿದ್ದಾರೆ ಮತ್ತು ನಮ್ಮ ಸತ್ಯದ ವಿಷಯಗಳನ್ನು ಮರೆಮಾಚಲಿಕ್ಕೋಸ್ಕರ ಪರ್ಯಾಯವಾದಂಥ ಒಂದು ಜನಾಂದೋಲನವನ್ನು ಅವರು ಪ್ರಾರಂಭ ಮಾಡಿರುವಂಥದ್ದನ್ನು ಜನ ಗಮನಿಸಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ಪಾದಯಾತ್ರೆಗೆ ಎದುರಿದ್ದಾರ. ಯಾಕೆ ಅಂತ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಒಂದು ಕಡೆ ದೋಸ್ತ ನಾಯಕರ ಕುಮಾರಸ್ವಾಮಿ ಅವರ ವಿರುದ್ಧ ಗುಡುಗಿರ್ತಕ್ಕಂಥದ್ದು, ಮತ್ತೊಂದು ಅವರ ವಿಡಿಯೋಗಳನ್ನು ಹರಿಬಿಡ್ತಿರ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ನೀವು ಇವತ್ತು ಏನಾದರೂ ಅದಕ್ಕೆ ಕೌಂಟರ್ ಆಗಿ ಏನಾದರೂ ವಿಡಿಯೋ ದೃಶ್ಯಾವಳಿಗಳನ್ನ ಬಿಡೋದಕ್ಕೆ ಪ್ಲಾನ್ ಮಾಡಿ? ನಮ್ಮದು JDS ಮತ್ತು ನಮ್ಮ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಚುನಾವಣೆಗಿಂತ ಮುಂಚೆ ಪ್ರೀ ಅಲಯನ್ಸನ್ನು ನಾವು ಮಾಡ್ಕೊಂಡಿರುವಂಥದ್ದು. ನಾವು ಮುಂಚೆನೇ ಒಪ್ಪಂದವನ್ನು ಮಾಡಿಕೊಂಡೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ. ಆದರೆ ಇಂಡಿಯಾ ಮೈತ್ರಿಕೂಟ ಆಗಿದೆಯಾ? ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಅವರಿದ್ದಾರೆ, ಕೇರಳದಲ್ಲಿ ಯಾವ ರೀತಿ ಇದ್ದಾರೆ, ಪರಸ್ಪರ ಹೊಡೆದಾಡಿಕೊಂಡು ನಂತರ ಒಟ್ಟಾಗಿರುವಂಥದ್ದು ಹೆಂಗಿದೆ? ಅಂದರೆ ತಮ್ಮ ವೈಫಲ್ಯಗಳನ್ನು ಮರೆಮಾಚುವಂಥ ಪ್ರಯತ್ನವನ್ನು ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರು ಅವರು. ಮತ್ತು ಒಬ್ಬ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ಬಗ್ಗೆ ಬಳಸ್ತಾ ಇರುವಂಥ ಶಬ್ದಗಳು, ಅವ್ರ ಮಾತಿನ ವೈಖರಿಗಳನ್ನು ನೋಡಿದಾಗ ಎಷ್ಟು ಹತಾಶರಾಗಿದ್ದಾರೆ ಮತ್ತು ಎಷ್ಟು ವಿಚಲಿತರಾಗಿದ್ದಾರೆ ಅನ್ನುವಂಥದ್ದು ಅವರ ಭಾಷಣಗಳಲ್ಲೇ ಇವತ್ತು ಗೊತ್ತಾಗ್ತಾ ಇದೆ. ನಾನು ಈಗಲೂ ಸರ್ಕಾರವನ್ನು ಆಗ್ರಹಿಸ್ತೇನೆ, ನಿಮಗೆ ಏನಾದರೂ ಕಳಕಳಿ ಇದ್ದರೆ ಒಂದು ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು 2 ದಿನಕ್ಕೋಸ್ಕರ ಕರೀರಿ, 3 ದಿನಕ್ಕೋಸ್ಕರ ಕರೀರಿ. ನಿಮ್ಮ ಸರ್ಕಾರದ ಹಗರಣಗಳ ಬಗ್ಗೆ ಚರ್ಚೆ ಮಾಡೋಣ. ನೀವು ಏನು ಹಗರಣ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಸದನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಒಂದು ವಿಶೇಷ ಅಧಿವೇಶನ ಕರೀರಿ, ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ? ಅದನ್ನು ಬಿಟ್ಟು ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ವೇದಿಕೆಯಿಂದ ಒಬ್ಬರೇ ಭಾಷಣ ಮಾಡುವಂಥದ್ದು, 1 ಮ್ಯಾನ್ ಶೋ, ಹಗರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನದ ಇವತ್ತೊಂದು ಪ್ರಯತ್ನ ಅಷ್ಟೇ. ಆದರೆ ಇವತ್ತು ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಇನ್ನಷ್ಟು ಹೊಸ ಸಂಗತಿಗಳನ್ನು ಇವತ್ತಿನ ಸಭೆಯ ಮುಖಾಂತರ ಹೇಳೋರಿದ್ದೇವೆ. ಥ್ಯಾಂಕ್ ಯು ಸರ್. ಹಾಗೆ ನಾವು ಮತ್ತವರು ಮಾಜಿ ಸಚಿವರಾದಂಥ ಬೈರತಿ ಬಸವರಾಜ್ ಅವ್ರನ್ನ ಮಾತಾಡ್ಸೋಕೆ ಹೋಗ್ತೇನೆ ನಾನು. ಬೈರತಿ ಬಸವರಾಜ್ ಅವರು ಕೂಡ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ನಾವು. ಸರ್, ಆರಂಭದಿಂದಲೂ ಕೂಡ ಹೆಜ್ಜೆ ಹಾಕೊಂಡು ಬಂದಿದ್ದೀರಿ ಬೆಂಗಳೂರಿನ ಮೈಸೂರಿನವ್ರಿಗೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಾಕಷ್ಟು ಜವಾಬ್ದಾರಿಗಳನ್ನ ಒತ್ತಿದ್ರಿ. ಒಂದು ಕಡೆಗೆ ಊಟ ವಸತಿದು ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನ ಒತ್ತಿ ಪಕ್ಷಕ್ಕೆ ದುಡಿದಿದ್ದೀರಿ.
ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಂತು ಇವತ್ತು ಹಿಂದುಳಿದ ಸಮುದಾಯದವರ ಸಿದ್ದರಾಮಯ್ಯ ಅವರು ಇವತ್ತು ಅವರ ವಿರುದ್ಧ ಈ ದೊಡ್ಡ ಮಟ್ಟದ ಹಗರಣಗಳು ಕೇಳಿ ಬಂದಿದೆ, ಏನು ಹೇಳ್ತೀರಾ? ಅಲ್ಲ, ಅವ್ರ ಪಕ್ಷ ಅವ್ರದ್ದು, ನನ್ನ ಪಕ್ಷ ನಂದು. ನನ್ನ ಪಕ್ಷದಲ್ಲಿ ನನ್ನದೇ ಆದಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷ ಭಾಳ ಮುಖ್ಯ. ನನ್ನ ಭಾರತೀಯ ಜನತಾ ಪಕ್ಷ ನನಗೇನು ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರವನ್ನು ಮಿತಿಯಲ್ಲಿ ನಾನು ಇಲ್ಲಿ ನಡ್ಕೊಂಡಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪಾದಯಾತ್ರೆ ಕಳೆದ 10 ದಿವಸಗಳಿಂದ ಇವತ್ತು ಸಮಾಪ್ತಿ ಆಗ್ತಾಯಿದೆ. ಮೈಸೂರಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ತಪ್ಪು ಮಾಡದೇ ಇದ್ದಿದ್ದರೆ ಸದನದಲ್ಲಿ ಇದಕ್ಕೆ ಸರಿಯಾದಂಥ ವೇದಿಕೆ ಇತ್ತು, ಅಲ್ಲಿ ತಾವು ಇದಕ್ಕೆ ಸರಿಯಾದಂಥ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಿದ್ರೆ ಈ ಪಾದಯಾತ್ರೆ ಅನವಶ್ಯಕ. ಅದೆಲ್ಲೋ ಒಂದು ಕಡೆ ಮಾಡದೇ ಇದ್ದಿದ್ದರಿಂದ ಜನರಿಗೆ ನಾವು ಅನಿವಾರ್ಯವಾಗಿ ನಮ್ಮ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ಇವತ್ತು ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಇವತ್ತು ರಾಜ್ಯ ಜನ ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಇವತ್ತು ಪಾದಯಾತ್ರೆ ಮುಖೇನ ಜನರ ಕಣ್ಣನ್ನು ತೆರೆಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದೆ. ಇದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರು ಕೂಡ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಜನ ತೀರ್ಮಾನವನ್ನು ಮಾಡ್ತಾರೆ. ಪಾದಯಾತ್ರೆ ಉದ್ದೇಶ ಈಡೇರುತ್ತೆ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಪಾದಯಾತ್ರೆ ಉದ್ದೇಶ ಈಡೇರ್ತದೆ ಬಿಡ್ತದೆ ಅನ್ನೋದು ಮುಖ್ಯ ಅಲ್ಲ. ಆದರೆ ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ ನಾವು ಏನು ಮಾಡಬೇಕು ಆ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಉಳಿದ ವಿಚಾರ ಜನತಾ ನ್ಯಾಯಾಲಯಕ್ಕೆ ಬಿಡ್ತೀವಿ. ಜನತಾ ನ್ಯಾಯಾಲಯದಲ್ಲಿ ಜನ ತೀರ್ಮಾನವನ್ನು ಮಾಡ್ತಾರೆ. ಪಾದಯಾತ್ರೆ ಆಯಿತು, ಇದಾದ ನಂತರ ಮುಂದೇನು? ಮುಂದೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ನಾವೆಲ್ಲ ಮುಖಂಡರು ಕೂತು ಬೇರೆ ಏನು ನಾವು ಮುಂದಿನ ತೀರ್ಮಾನಗಳು, ಮುಂದಿನ ನಡೆಗಳ ಬಗ್ಗೆ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪಾದಯಾತ್ರೆಯ ಉದ್ದೇಶ ಈಡೇರ್ತಾ ಇದೆ ಸರ್. ಕೊನೆ ಕ್ಷಣಕ್ಕೆ ಕಾಲಿಟ್ಟಿದ್ದೀರಿ ಪಾದಯಾತ್ರೆ. ಖಂಡಿತ ಈಡೇರ್ತಾ ಇದೆ. ಸಿದ್ದರಾಮಯ್ಯ ಅವರು ನಮ್ಮ ಪಾದಯಾತ್ರೆಯ ಕಾರಣದಿಂದನೇ 14 ಸೈಟ್ಗಳನ್ನು ವಾಪಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು? ಯಾಕೆ ತಗೊಂಡ್ರು ಮತ್ತೆ? ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಒಂದು ಸರಿ ಕಳ್ತನ ಮಾಡಿದ ಮೇಲೆ ಇಲ್ಲ ವಾಪಸ್ ಕೊಟ್ಬಿಡ್ತೀನಿ ತಪ್ಪಾಗ್ತದೆ ಅಂತ ಹೇಳಿದ್ರೆ ಹೆಂಗೆ? ಶಿಕ್ಷೆ ಆಗಲೇಬೇಕು. ಹಾಗಾಗಿ ಆಗ್ರಹ ಪಡಿಸ್ತೇವೆ, ರಾಜೀನಾಮೆಯನ್ನು ಕೊಡಬೇಕು, ಕಾನೂನಾತ್ಮಕವಾಗಿಯೂ ಮತ್ತು ನೈತಿಕವಾಗಿಯೂ. ಪಾದಯಾತ್ರೆ ಮುಗಿತು, ಶಿಕ್ಷೆ ಕೊಡಿಸೋದಕ್ಕೆ ಮುಂದಿನ ದಾರಿ ಯಾವ್ದು ಹುಡುಕೋತೀರಿ ಬಿಜೆಪಿ ಅವರು? ನೋಡಿ, ಇವತ್ತು ಒಂದಲ್ಲ 10 ಹಗರಣಗಳಿದ್ದಾವೆ. ಅಕ್ಕಿ ಹಗರಣ ಆಗಿದೆ, ವಕ್ಫ್ ಹಗರಣ ಆಗಿದೆ, ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಆಗಿದೆ, ಗ್ರಂಥಾಲಯ ಡಿಪಾರ್ಟ್ಮೆಂಟಲ್ಲಿ ಹಗರಣ ಆಗಿದೆ, ಆಮೇಲೆ ಬೈರ್ತಿ ಸುರೇಶ್ ಸಾಕಷ್ಟು ಹಗರಣಗಳನ್ನು ಮಾಡಿದ್ದಾರೆ. ಹೀಗೆ ಹಗರಣಗಳ ಪಟ್ಟಿನೇ ಇದೆ. ಈ ಸರ್ಕಾರ ಹಗರಣಗಳ ಸರ್ಕಾರ. ಆದ್ದರಿಂದ ನೈತಿಕ ಹೊಣೆ ಹೊತ್ತು ಕಾನೂನಿನ ಜವಾಬ್ದಾರಿಯಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಪಾದಯಾತ್ರೆ ಉದ್ದೇಶ ಈಡೇರ್ತಿದೆ ಅಂತ ಅನಿಸ್ತಾ ಇದೆ ತಮಗೆ? ಖಂಡಿತ ಇವತ್ತಲ್ಲ ನಾಳೆ ಈಡೇರಲೇಬೇಕು. ಯಾಕೆ ಅಂತೇಳಿದ್ರೆ ನಾವು ಆ ರೀತಿಯ ವಿಷಯಗಳನ್ನು ತೆಗೆದುಕೊಂಡಿದ್ದೇವೆ. ಇಡೀ ನಾಡಿನ ಜನ ಮಾತಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ನೌಕರರು ಮಾತಾಡ್ತಾ ಇದ್ದಾರೆ, ರೈತರು ಮಾತಾಡ್ತಾ ಇದ್ದಾರೆ. ಈಗ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಇದೆಯಾ? ಪರಶುರಾಮ್ PSI 20 ಲಕ್ಷ ರೂಪಾಯಿ ಕೊಟ್ಟು ವರ್ಗಾವಣೆ ಒಂದು ಸರಿ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ 30 ಲಕ್ಷ ರೂಪಾಯಿ ಮತ್ತೆ ಡಿಮ್ಯಾಂಡ್ ಮಾಡಿದ್ರಿಂದ ನನ್ನ ಕೈಲಿ ಆಗಲ್ಲ ಅಂತೇಳಿ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಏನಾರ ಬೆಲೆ ಇದೆಯಾ? ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಪತ್ರ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಹಗರಣ ಅಲ್ವಾ? ಈ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಅರೆಗಳಿಗೆ ಇರಬಾರ್ದು. ದೋಸ್ತಿ ನಾಯಕರ ನಿನ್ನೆ ದೋಸ್ತಿ ನಾಯಕರ ವಿರುದ್ಧ ಕಾಂಗ್ರೆಸ್ನವರು ಜನಾಂದೋಲನ ಕಾರ್ಯಕ್ರಮದಲ್ಲಿ ಇದೇ ವೇದಿಕೆಯಲ್ಲಿ ನಿಂತು ಗುಡುಗಿದ್ರು. ಇವತ್ತು ಏನಾದರೂ ಅವರಿಗೆ ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಇವತ್ತು ಏನೋ ದೃಶ್ಯ ಜಾಗದಲ್ಲಿ ಅವರು ಎಲ್ಲಿ ಸಭೆಯನ್ನ ಮಾಡಿದ್ರು ಅದೇ ಜಾಗದಲ್ಲಿ ಅವರಿಗಿಂತ ಹೆಚ್ಚು ಜನ ಬರ್ತಾರೆ. ಅವರು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ರು. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮ ಬೆಂಬಲಿಗರು ಸಾರ್ಷವಾಗಿ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಇಡೀ ರಾಜ್ಯ ಆಗ್ರಹ ಪಡಿಸ್ತಾ ಇದೆ.